ಎಳ್ಳುಂಡಿ ಭಾಳ ಸಿಂಪಲ್ ಈಸಿ ರೆಸಿಪಿ. ಆದ್ರೆ ಭಾಳ ಮಂದಿ ಉಂಡಿ ಮಾಡೋ ಮುಂದೆ ಕೆಲವೊಂದು ಸಣ್ಣ ಪುಟ್ಟ ತಪ್ಪು ಮಾಡ್ತಾರ. ಅದರಿಂದ ಉಂಡಿ ಟೇಸ್ಟ್ ಹಾಳಾಗ್ತೈತಿ. ಮೊದಲ ನಾ ಇಲ್ಲೇ ಒಂದು ಕಡಾಯಿ ಬಿಸಿ ಮಾಡಕ್ಕೆ ಇಟ್ಟಿದ್ರಾಗ 1 ಕಪ್ಪಷ್ಟು ಎಳ್ಳು ಹಾಕಿ ಹೈ ಫ್ಲೇಮ್ನಾಗಿಟ್ಟು ಹುರಿಯಾಕತ್ತೀನ್ರಿ. ಭಾಳ ಮಂದಿ ಮೊದಲನೇ ತಪ್ಪು ಏನು ಮಾಡ್ತಾರಪ್ಪ ಅಂತಂದ್ರೆ ಉಂಡಿ ಮಾಡಕ್ಕೆ ಯಾವ್ದಾರ ಎಳ್ಳು ತಗೋತಾರ. ಯಾವಾಗಲೂ ಎಳ್ಳುಂಡಿಗೆ ಜವಾರಿ ಎಳ್ಳ ತಗೋಬೇಕು. ಇವು ನೋಡಕ್ಕೇನಷ್ಟು ಚಲೋ ಇರಂಗಿಲ್ಲ, ಸ್ವಲ್ಪ ಕಪ್ಪಗಿರ್ತಾವು, ಬಟ್ ಭಾಳ ರುಚಿ ಇರ್ತಾವು. ಎಳ್ಳು ಚಟಪಟ ಅಂತ ಸಿಡಕ್ಕೆ ಶುರು ಆದ್ಮೇಲೆ ಗ್ಯಾಸ್ನ ಸಣ್ಣ ಮಾಡ್ರಿ. ಸಣ್ಣ ಮಾಡಿದ್ಮೇಲೆ 1 ನಿಮಿಷ ತನಕ ಕೈ ಬಿಡ್ಲಾರ್ದ ಚಲೋ ತಂಗಿ ಹುರಿರಿ. ಎಳ್ಳಿನ ಕಲರು ಚೇಂಜ್ ಆಗುತ್ತಾ ಮತ್ತು ಎಳ್ಳು ಸ್ವಲ್ಪ ಉಬ್ಬುತ್ತಾವು. ಅಂದ್ರೆ ಅವಾಗ ನಮ್ಮ ಎಳ್ಳು ಚಲೋ ತಂಗಿ ಹುರಿದಾವಂತೇಳಿ ಅರ್ಥ. ಅವಾಗ ಪಟ್ನ ಗ್ಯಾಸ್ ಆಫ್ ಮಾಡ್ರಿ. ಇವನ್ನ ಪೂರ ತಣ್ಣಗಾಗುತ್ತನ ಅಗಲಂಗೆ ಹರಡಿ ಸೈಡಿಗೆ ಎತ್ತಿಡ್ರಿ. ಈ ಕಡೆ ಉಂಡಿಗೆ ಹಾಕಕ್ಕೆ ನಾ ಇಲ್ಲೇ ಒಂದು 1/4 ಕಪ್ಪಷ್ಟು ಶೇಂಗಾ ತಗೊಂಡೇನ್ರಿ. ಶೇಂಗಾನ ಚಲೋ ತಂಗಿ ಹುರಿದು ಸಿಪ್ಪಿ ತೆಗೆದು ಇಟ್ಕೊಂಡೇನಿ. ಈಗ ಒಂದು ಕಾಟನ್ ಅರ್ಬಿ ತಗೊಂಡಿದ್ರಾಗ ಹುರಿದಿದ್ದು ಶೇಂಗಾ ಹಾಕಿ ಅಗಲಂಗೆ ಹರಡಿದ್ರ ಮೇಲೆ ಮತ್ತೆ ಅರ್ಬಿ ಮುಚ್ಚಿ ಒಂದು ಲಟ್ಟಣಿಗೆ ತಗೊಂಡು ಇವನ್ನ ಸ್ವಲ್ಪ ಜಸ್ತಿನ್ರಿ. ಮಿಕ್ಸಿಗೆ ಹಾಕಬೇಡ್ರಿ, ಜಸ್ಟ್ ಇವು ಸ್ವಲ್ಪ ಅವಳ್ಚೋಳಾದ್ರೆ ಸಾಕು. ನೋಡ್ರಿ, ಇಷ್ಟಾದ್ರೆ ಸಾಕು, ತೆಗೆದ್ಬಿಡ್ರಿ. ಹುರಿದಿದ್ದು ಎಳ್ಳು ಪೂರ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ನಾಗ ಹಾಕಿದ್ಯಾ. ಇದ್ರಾಗ ಒಂದು 2 ಟೇಬಲ್ ಸ್ಪೂನಷ್ಟು ಎಳ್ಳನ್ನ ಸೈಡಿಗೆ ಎತ್ತಿಟ್ಕೊಳಕತ್ತೀನಿ. ಇದು ಆಮೇಲೆ ಬೇಕು. 1 ಕಪ್ಪಷ್ಟು ಬೆಲ್ಲ ಹಾಕಕತ್ತೀನಿ ರೀ. ಇದು ಆರ್ಗ್ಯಾನಿಕ್ ಬೆಲ್ಲ. ಮತ್ತು ಒಂದು 1/4 ಟೀ ಸ್ಪೂನಷ್ಟು ತುಪ್ಪ ಹಾಕಿದ್ಯಾ. ಮೇಲೆ ಕೆಳಗೆ ಇದನ್ನು ಚಲೋ ತಂಗೆ ಮಿಕ್ಸ್ ಮಾಡಿರಿ. ಈಗ ಮಿಕ್ಸಿನ ಹಿಂಗೆ ಅಪೋಸಿಟ್ ಸೈಡ್ ಬಿಟ್ಟು ಬಿಟ್ಟು ರನ್ ಮಾಡಬೇಕು. ಒಂದು 5 ಸೆಕೆಂಡ್ 10 ಸೆಕೆಂಡಿಗೆ ಮಿಕ್ಸಿ ಮಾಡಿದ ಮೇಲೆ ಒಂದು ಸಲ ಇದನ್ನು ಮೇಲೆ ಕೆಳಗೆ ಚಲೋ ತಂಗಿ ಮಿಕ್ಸ್ ಮಾಡಿರಿ. ಆಮೇಲೆ ಮತ್ತೆ ಸ್ವಲ್ಪ ಹೊತ್ತನ ಮಿಕ್ಸಿ ಮಾಡಿರಿ. ಲಕ್ಷಿರ್ಲಿ, ಬಾಳೊತ್ತ ಮತ್ತು ಒಂದೇ ಸೋನ ಮಿಕ್ಸಿ ಮಾಡಬಾರ್ದು, ಎಳ್ಳು ಪೇಸ್ಟ್ ಆಗ್ತೈತಿ. ನೋಡ್ರಿ, ಎಳ್ಳು ಹಿಂಗೆ ಸ್ವಲ್ಪ ಕ್ರಷ್ ಆದ್ರೆ ಸಾಕು, ಪೂರ ನೈಸ್ ಪೇಸ್ಟ್ ಮಾಡಬೇಡ್ರಿ. ಇದನ್ನು ಒಂದು ಬುಟ್ಟ್ಯಾಗ ಹಾಕಕತ್ತೀನಿ ರೀ. ಈಗ ಇದ್ರಾಗ ಮೊದಲೇನೊಂದು 2 ಟೇಬಲ್ ಸ್ಪೂನ್ ಎಳ್ಳು ಇಟ್ಟಿದ್ನಲ್ರಿ, ಅದನ್ನು ಹಾಕ್ತೀನಿ. ಮತ್ತು ಶೇಂಗಾ ಪುಡಿ ಮಾಡಿ ಇಟ್ಕೊಂಡಿದ್ನಲ್ರಿ, ಅದನ್ನು ಹಾಕ್ತೀನಿ. ಚಲೋ ತಂಗಿ ಒತ್ತಿ ನಾದ್ಕೊಂತ ಇದನ್ನು ಮಿಕ್ಸ್ ಮಾಡಬೇಕು. ಚಲೋ ತಂಗಿ ಮಿಕ್ಸ್ ಮಾಡಿದ ಮೇಲೆ ಕೈ ಕ್ಲೀನ್ ಮಾಡಿಕೊಂಡು ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಬಂದೆ ರೀ. ಈಗ ನಿಮಗೆ ಯಾವ ಸೈಜಿನ ಉಂಡೆ ಬೇಕಂತೇಳಿ ನೋಡಿಕೊಂಡು ಅಷ್ಟು ಉಂಡೆ ಪುಡಿನ ಕೈಯಾಗ ತಗೊಂಡು ಚಲೋ ತಂಗಿ ಒತ್ತಿ ಉಂಡೆ ಕಟ್ಟಬೇಕು. ಉಂಡೆ ಕಟ್ಟಿದ ಮೇಲೆ ಉಂಡಿನ ಅಂಗೈಯಾಗ ಸ್ವಲ್ಪ ಹೊತ್ತನ ಆ ಕಡೆ ರೋಲ್ ಮಾಡಿರಿ. ಅವಾಗ ಉಂಡಿಗೆ ಒಂದು ಶೈನಿಂಗ್ ಲುಕ್ ಬರ್ತೈತಿ. ಉಂಡೆ ನೋಡಕ್ಕೆ ಭಾಳ ಚಂದ ಕಾಣಿಸ್ತಾವು. ನೋಡ್ರಿ, ಎಷ್ಟು ಮಸ್ತ್ ಆತ್ ನೋಡ್ರಿ ಉಂಡೆ. ಶೇಂಗಾ ಹಾಕಿ ಸಂಬಂಧ ಗೋಡಂಬಿ ಹಾಕಿದಂಗೆ ಕಾಣಕತ್ತೈತಿ ನೋಡ್ರಿ. ಹಿಂಗೆ ಎಲ್ಲ ಉಂಡೆ ಕಟ್ಟಿ ದೇವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ಟೇಸ್ಟ್ ಮಾಡಿರಿ.